ಹಾಯ್, ಇವತ್ ನಾನ್ ಬಂದಿದೆ ಸಿರ್ಸಿಗೆ. ಎಂತಕಂದ್ರೆ ಪ್ರಕೃತಿ ನರ್ಸರಿ ಇವ್ರ ಹತ್ರ ಹೈಬ್ರಿಡ್ ತೆಂಗಿನ ಸಸಿಗಳು ಸಿಗ್ತದೆ ಹೇಳಿ ನಂಗೆ ಗೊತ್ತಾಯ್ತು. ಅದೇ ತರ್ವ ಹೇಳಿ ಬಂದಿದೆ. ಹೌದ್ ಮರ್ರೆ, ಹೈಬ್ರಿಡ್ ತೆಂಗಿನ ಮರ ಅದೆಲ್ಲ ತೆಂಗಿನ ಸಸಿಗಳೆಲ್ಲ 8 ರಿಂದ 10 ವರ್ಷಕ್ಕೆ ಮರ ಆಗಿ ಫಲ ಕೊಡ್ತದೆ. ಆದ್ರೆ ಈ ಹೈಬ್ರಿಡ್ ತೆಂಗಿನ ಸಸಿಗಳು ಮಲೆನಾಡಿನ ಭಾಗದಲ್ಲಿ 3 ರಿಂದ 3.5 ವರ್ಷಕ್ಕೆ ಉತ್ತಮ ಫಲ ನೀಡ್ತದೆ. ಗೊತ್ತದ ನಿಮ್ಗೆ? ಮತ್ತೆಂತ ಅಂದ್ರೆ ಈ ಮರಗಳು ಗಿಡ್ಡ ಇರುವಾಗಲೇ ಫಲ ನೀಡ್ತದಲ್ಲ, ಅದೇ ಕಾರಣಕ್ಕಾಗಿ ಸುಲಭವಾಗಿ ನೀವು ಎಳನೀರನ್ನು ಹಾಗೂ ತೆಂಗಿನಕಾಯಿಯನ್ನು ಕಟಾವು ಮಾಡ್ಕೋಬಹುದು. ಈ ತೆಂಗಿನ ಸಸಿಗಳನ್ನು ನೆಡುವಾಗ 2.5 ಇಂಟು 2.5 ಅಡಿ ಅಗಲ ಹಾಗೆ ಆಳದ ಕುಳಿಗಳನ್ನು ತೆಗೆದು 3/4 ಭಾಗ ಗೊಬ್ಬರ ಮಣ್ಣು ಮಿಶ್ರಣವನ್ನು ತುಂಬಿ ಅದರ ಮೇಲೆ ಸಸಿಗಳನ್ನು ನೆಡಬೇಕು. ಹಾಗೆ ಇದಕ್ಕೆ ಪ್ರತಿ ವರ್ಷ ಸಗಣಿ ಗೊಬ್ಬರ ಹಾಕಿ ಗುಡ ಮಾಡ್ಕೊಳ್ಳೋದು ಉತ್ತಮ ಅಂತಾನೆ ಹೇಳ್ಬಹುದು. ಮತ್ತೆಂತ ಅಂದ್ರೆ ಈ ಮರ ಎಲ್ಲದೂ ಪುಟಾಣಿ ಮರದಲ್ಲಿಯೇ ಕೈಗೆಟಕುವಂತೆ ತೆಂಗಿನಕಾಯಿಗಳು ಸಿಗುವುದ್ರಿಂದ ಮನೆಯ ಸುತ್ತಮುತ್ತ ಅನುಕೂಲವಿರುವ ಸ್ಥಳದಲ್ಲಿ ಬೆಳೆಸ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಎಳ್ನೀರ್ ತಕೊಂಡು ಕುಡಿಬಹುದು. ಕಾಯಿ ಕೊಯ್ಯೋಕು ಇನ್ನೊಬ್ಬರ ಅವಶ್ಯಕತೆ ಇರುವುದಿಲ್ಲ, ನಾವೇ ಕೊಯ್ಕೋಬಹುದು. ಹಂಗೆ ಸುಮಾರು ಜನ ತಿಳ್ಕೊಂಡಾರೆ ಹೈಬ್ರಿಡ್ ತೆಂಗಿನ ಸಸಿಗಳು ಆಯುಷ್ಯ ಕಡಿಮೆ ಇರ್ತದಂತ. ಹಂಗೇನೂ ಇಲ್ಲ, ಈ ಮರಗಳು ಸಹ ಮಾಮೂಲಿಯಂತೆ 100 ವರ್ಷದ ಮೇಲೆ ಬದುಕ್ತದೆ. ಮತ್ತೆಂತ ತಡ ಮಾಡುದು ನೀವು? ಪ್ರಕೃತಿ ನರ್ಸರಿ ಜಾನ್ಮನೆ ಸಿರ್ಸಿ ಇವರನ್ನ ಸಂಪರ್ಕಿಸಿ. ಇವ್ರು ನಿಮ್ಗೆ ಮನೆಯ ಬಾಗಿಲಿಗೆ ನಿಮಗೆ ಇಷ್ಟವಾದಂತಹ ತೆಂಗಿನ ಸಸಿಗಳನ್ನ ತಂದ್ಕೊಡ್ತಾರೆ. ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರೋ ನಂಬರ್ಗೆ ಈವಾಗಲೇ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಆಯ್ತಾ? ಥ್ಯಾಂಕ್ ಯು.